ಕುಂಭ ರಾಶಿಯವರ ಶನಿಯ ಸಾಡೆಸಾತಿಯ ಕೊನೆಯ ಹಂತದ 2.5 ವರ್ಷದ ಅವಧಿಯು 2025ರ ಮಾರ್ಚ್ 29ರಿಂದ 2027ರ ಅಂತ್ಯದವರೆಗೆ ಇರುತ್ತದೆ. ಇದು ಒಂದು ಪ್ರಮುಖ ಹಂತವಾಗಿದೆ. ಈ ಹಂತವು ಶನಿಯ ಕೊನೆಯ ಪ್ರಭಾವವನ್ನು ಅನುಭವಿಸುವ ಸಮಯವಾಗಿದ್ದು, ತಾಳ್ಮೆ, ಶ್ರಮ ಮತ್ತು ಅಧ್ಯಾತ್ಮದ ಮೇಲೆ ಗಮನ ನೀಡಬೇಕಾದ ಸಮಯವಾಗಿದೆ. ನೀವು ಕುಂಭ ರಾಶಿಯವರಾಗಿದ್ದರೆ ಈ ಮಾಹಿತಿಯು ನಿಮಗೆ ತುಂಬಾ ಉಪಯುಕ್ತವಾಗಿದೆ. ಕುಂಭ ರಾಶಿಯವರು ಶನಿ ಗ್ರಹದ ಪ್ರಭಾವವನ್ನು ಹೊಂದಿರುವ ಕಾರಣ ಸ್ವಾಭಾವಿಕವಾಗಿ ಬುದ್ಧಿವಂತರು, ಕ್ರಿಯಾಶೀಲರು ಮತ್ತು ಸಾಮಾಜಿಕ ಚಿಂತನೆ ಹೊಂದಿದವರಾಗಿರುತ್ತಾರೆ. ಇವರಿಗೆ ಹೊಸ ಆಲೋಚನೆಗಳು, ಕ್ರಾಂತಿಕಾರಿ ಯೋಚನೆಗಳು ಮತ್ತು ವೈಜ್ಞಾನಿಕ ಪ್ರಗತಿಯ ಮೇಲೆ ಹೆಚ್ಚಿನ ಆಸಕ್ತಿ ಇರುತ್ತದೆ. ಒಂದು ಲೆಕ್ಕದಲ್ಲಿ ಹೇಳುವುದಾದರೆ, ಬುದ್ಧಿವಂತಿಕೆಯಿಂದ ಜೀವನ ನಡೆಸುವವರಾಗಿರುತ್ತೀರಾ. ನಿಮ್ಮ ಮುಖ್ಯ ಗುಣಗಳು ಹೀಗಿರುತ್ತವೆ. ಬುದ್ಧಿವಂತಿಕೆಯಲ್ಲಿ ನೀವು ಹೊಸ ಕಲ್ಪನೆಗಳನ್ನು ಗ್ರಹಿಸಲು ಹಾಗೂ ಅನ್ವಯಿಸುವ ಅಸಾಧಾರಣ ಸಾಮರ್ಥ್ಯ ಹೊಂದಿರುತ್ತೀರಾ. ಸಂಘಟನೆ ಶಕ್ತಿ, ನೀವು ಸಮಾಜಮುಖಿ ಚಿಂತನೆ ಮತ್ತು ತಂಡದೊಂದಿಗೆ ಕೆಲಸ ಮಾಡುವ ಸಾಮರ್ಥ್ಯ, ಸಂಘಟಿಸುವ ಶಕ್ತಿಯನ್ನು ಸಹ ಹೊಂದಿರುತ್ತೀರಾ. ನೀವು ಹೆಚ್ಚಿನದಾಗಿ ಸ್ವತಂತ್ರ ಮನೋಭಾವವುಳ್ಳ ವ್ಯಕ್ತಿತ್ವ ಹೊಂದಿರುತ್ತೀರಾ. ವೈಶಿಷ್ಟ್ಯಪೂರ್ಣ ಯೋಚನೆಗಳು ಇರುತ್ತವೆ. ಬಹಳ ಸಹಾನುಭೂತಿಯ ವ್ಯಕ್ತಿಗಳಾಗಿದ್ದು, ಬೇರೆಯವರ ನೋವು ನಲಿವು ಅರ್ಥ ಮಾಡಿಕೊಳ್ಳಲು ವಿಶೇಷ ಶಕ್ತಿ ನಿಮಗಿರುತ್ತದೆ. ನಿಮಗೆ ಆಧ್ಯಾತ್ಮಿಕ ಮತ್ತು ತತ್ವ ಚಿಂತನೆ, ಆಧ್ಯಾತ್ಮಿಕತೆ, ಆವಿಷ್ಕಾರ ಮತ್ತು ತತ್ವಗಳ ಬಗ್ಗೆ ಕುತೂಹಲ ಹಾಗೂ ಆಸಕ್ತಿ ಇರುತ್ತದೆ. ಕೆಲವೊಮ್ಮೆ ಅನಿಶ್ಚಿತ ಮನೋಭಾವ, ಕೆಲವು ಸಂದರ್ಭಗಳಲ್ಲಿ ತೀರ್ಮಾನ ತೆಗೆದುಕೊಳ್ಳುವಲ್ಲಿ ಗೊಂದಲ ಅನುಭವಿಸುವ ಸಾಧ್ಯತೆಯೂ ಇದೆ. ಕುಂಭ ರಾಶಿಯವರ ನಕ್ಷತ್ರಗಳು. ಕುಂಭ ರಾಶಿಯ ಚಂದ್ರ ನಕ್ಷತ್ರಗಳು 3. ಧನಿಷ್ಠ ನಕ್ಷತ್ರ. ಕ್ರಿಯಾಶೀಲತೆ, ಶಿಸ್ತು ಮತ್ತು ತಂತ್ರಜ್ಞಾನದಲ್ಲಿ ಆಸಕ್ತಿ ಹೊಂದಿರುತ್ತೀರಾ. ಶತಭಿಷ ನಕ್ಷತ್ರ. ನೀವು ಈ ನಕ್ಷತ್ರದವರಾದರೆ ನಿಮಗೆ ಗುಪ್ತಜ್ಞಾನ, ಔಷಧ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಇರುತ್ತದೆ. ಪೂರ್ವಭಾದ್ರ ನಕ್ಷತ್ರ. ನೀವು ಪೂರ್ವಭಾದ್ರ ನಕ್ಷತ್ರದವರಾದರೆ ಆಧ್ಯಾತ್ಮಿಕ ಮನೋಭಾವ, ದಾನಶೀಲತೆ ಮತ್ತು ತತ್ವಶಾಸ್ತ್ರದಲ್ಲಿ ಚಾತುರ್ಯ ಹೊಂದಿರುತ್ತೀರಾ. ಕುಂಭ ರಾಶಿಯವರಿಗೆ ಸ್ನೇಹಿತರನ್ನ ಅರ್ಥೈಸಿಕೊಳ್ಳುವ ಶಕ್ತಿ ಹೆಚ್ಚು, ಆದರೆ ಕೆಲವೊಮ್ಮೆ ನಿಮ್ಮದೇ ಆದ ಪ್ರಪಂಚದಲ್ಲಿಯೇ ಮುಳುಗಿಬಿಡುತ್ತೀರಾ. ನೀವು ಪ್ರಗತಿಶೀಲ ಹಾಗೂ ಹೊಸ ಯುಗದ ತಂತ್ರಜ್ಞಾನ, ವಿಜ್ಞಾನ ಮತ್ತು ಸಮಾಜ ಸುಧಾರಣೆಗೆ ಹೆಚ್ಚಿನ ಆಸಕ್ತಿಯ ತೋರುತ್ತೀರಾ. ಸ್ನೇಹಿತರೆ, ಈಗಾಗಲೇ ನೀವು ಸತತ 5 ವರ್ಷದ ಸಾಡೆಸಾತಿಯ ಮೊದಲ 2 ಹಂತಗಳ ದಾಟಿ 108 ಅನುಭವ ಹೊಂದಿದ್ದೀರಾ. ಆ ನೋವುಗಳು, ಅವಮಾನಗಳು, ನಂಬಿಕಸ್ಥರೇ ಮೋಸ ಮಾಡುವುದು ಹಾಗೂ ಕಷ್ಟದ ದಿನಗಳನ್ನು ಶನಿಯ ಪ್ರಭಾವದಿಂದ ದಾಟಿದ್ದೀರಾ. ಈಗ ನಿಮ್ಮ ಮುಂದಿನ ಹಂತ ಶನಿ ನಿಮ್ಮ ರಾಶಿಯಿಂದ ಮೀನ ರಾಶಿಗೆ ಕಾಲಿಟ್ಟಿದ್ದಾನೆ. ಇದು ನಿಮಗೆ ಕೊನೆಯ ಹಂತವಾಗಿದ್ದು, ಶನಿಯ ಪ್ರಭಾವಗಳನ್ನು ನೋಡೋಣ ಬನ್ನಿ. ಕೊನೆಯ ಹಂತದ ಶನಿಯ ಪ್ರಭಾವಗಳು. ವೃತ್ತಿ ಮತ್ತು ಉದ್ಯೋಗ. ಕೆಲಸದಲ್ಲಿ ಕೆಲವು ಅಡೆತಡೆಗಳು ಕಂಡುಬರುತ್ತವೆ, ಆದರೆ ಶ್ರಮಪಟ್ಟರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಹಳೆಯ ಸಮಸ್ಯೆಗಳು, ಸಾಲಬಾಧೆಗಳು ಪರಿಹಾರವಾಗುತ್ತವೆ ಮತ್ತು ಹೊಸ ಅವಕಾಶಗಳು ಲಭಿಸಬಹುದು. ನಿಮ್ಮ ಉದ್ಯೋಗ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಗಳು ನಿಮಗೆ ಲಾಭವಾಗಬಹುದು. ಹೊಸ ಯೋಜನೆಗಳತ್ತ ದಾರಿ ತೆರೆಯುವ ಸಮಯ ಇದಾಗಿದೆ. ಆರ್ಥಿಕ ಸ್ಥಿತಿ. ಹಳೆಯ ಸಾಲಗಳು ತೀರಿಸಲು ಅವಕಾಶ ಸಿಗಬಹುದು. ಹಣಕಾಸಿನ ತಾಳ್ಮೆಯ ನಿರ್ವಹಣೆ ಅಗತ್ಯ, ಯಾಕೆಂದರೆ ನಿರೀಕ್ಷಿತ ಲಾಭಗಳು ನಿಮ್ಮ ಕೈ ಸೇರಲು ನಿಧಾನವಾಗಬಹುದು. ಉಳಿತಾಯ ಮತ್ತು ಶಿಸ್ತು ಹೊಂದಿದ ಖರ್ಚು ಮಾಡಿದರೆ ಹೆಚ್ಚಿನ ಸಮಸ್ಯೆಗಳು ಎದುರಾಗುವುದಿಲ್ಲ. ಈ ಹಿಂದೆ ನೀವು ಹಣಕಾಸಿನ ವಿಷಯದಲ್ಲಿ ಎಡವಿ ಒಳ್ಳೆಯ ಪಾಠ ಕಲಿತಿರಬಹುದು. ಮತ್ತೊಮ್ಮೆ ವ್ಯವಹಾರ ಮಾಡುವಾಗ ಎಚ್ಚರಿಕೆಯಿಂದ ಇದ್ದರೆ ವ್ಯವಹಾರಗಳು ನಿಮ್ಮ ಕೈ ಹಿಡಿಯುತ್ತವೆ. ಯಾವುದೇ ಹೂಡಿಕೆಗಳು ಮಾಡುವ ಮುನ್ನ ಯೋಚಿಸಿ ನಿರ್ಧಾರ ಮಾಡಿ. ಆರೋಗ್ಯ. ಈ ಸಾಡೆಸಾತಿಯ ಕೊನೆಯ ಹಂತದಲ್ಲಿ ಚಿಂತೆಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳಿಗೆ ಹೆಚ್ಚು ಗಮನ ನೀಡಬೇಕು. ಮೆದುಳು ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಮುಖ್ಯ. ಯೋಗ ಮತ್ತು ಧ್ಯಾನದಿಂದ ಶಾಂತಿ ಮತ್ತು ಶಕ್ತಿಯನ್ನು ಪಡೆಯಬಹುದು. ವೈಯಕ್ತಿಕ ಮತ್ತು ಕುಟುಂಬ ಜೀವನ. ಕುಟುಂಬದಲ್ಲಿ ಕೆಲವು ಅಸಮಾಧಾನ ಮತ್ತು ಗೊಂದಲಗಳು ಎದುರಾಗಬಹುದು, ಆದರೆ ಸಮಾಧಾನದಿಂದ ಮುನ್ನಡೆಯಬಹುದು. ಈ ಹಿಂದೆ ಸ್ನೇಹ ಸಂಬಂಧದಲ್ಲಿ ಮೋಸ ಹೋಗಿದ್ದೀರಾ, ಆದರೆ ಈಗ ನಿಮಗೆ ನಿಜವಾದ, ನಿಮ್ಮಲ್ಲಿ ನಂಬಿಕೆ ಇರೋ ಬಂಧು ಮಿತ್ರರಿಂದ ಬೆಂಬಲ ಸಿಗುತ್ತದೆ. ಕೊನೆಯ ಹಂತದಲ್ಲಿನ ಕಠಿಣ ಪಾಠಗಳು ಜೀವನದಲ್ಲಿ ಶಕ್ತಿಯುಳ್ಳ ಬದಲಾವಣೆಗೆ ಕಾರಣವಾಗುತ್ತವೆ ಮತ್ತು ಮುಂದಿನ ಜೀವನಕ್ಕೆ ಭದ್ರವಾದ ಅಡಿಪಾಯ ಹಾಕುವ ಸಮಯ ಇದಾಗಿದೆ. ಆಧ್ಯಾತ್ಮಿಕ ಬೆಳವಣಿಗೆ. ಶನಿಯ ಕೊನೆಯ ಹಂತ ನಿಮಗೆ ಹೆಚ್ಚು ಆಧ್ಯಾತ್ಮಿಕ ಪ್ರಗತಿಯ ಸಮಯವಾಗಿದೆ.
ದೇವಾರಾಧನೆ, ಜಪ, ಸೇವಾ ಕಾರ್ಯಗಳಿಂದ ಶನಿಯ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ಹೊಸ ವೈಚಾರಿಕ ಪರಿವರ್ತನೆ ಸಂಭವಿಸುವ ಸಾಧ್ಯತೆ ಇದೆ. ಕುಂಭ ರಾಶಿಯವರು ಶನಿಯ ಸಾಡೆಸಾತಿಯ ಕೊನೆಯ ಹಂತದಲ್ಲಿ ಅದೃಷ್ಟ ಮತ್ತು ಸಂಪತ್ತು ಪಡೆಯಲು ಕೆಲವು ಪರಿಹಾರಗಳನ್ನು ಮಾಡಬಹುದು. ಶನಿ ಒಲಿಯಲು ಮತ್ತು ಹಣಕಾಸಿನ ಪ್ರಗತಿ ಹೆಚ್ಚಿಸಲು ಕೆಲವು ಪರಿಣಾಮಕಾರಿ ಪರಿಹಾರಗಳನ್ನು ಮಾಡಿಕೊಳ್ಳಿ. ಶನಿಯ ಆರಾಧನೆ ಮಾಡಿ. ಪ್ರತಿ ಶನಿವಾರ ಶನಿ ದೇವನಿಗೆ ತೈಲ ಅಭಿಷೇಕ ಮಾಡುವುದು ಲಾಭಕರ. ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು. ಶನಿಗೆ ಸಂಬಂಧಿಸಿದ ಎಳ್ಳು, ಎಣ್ಣೆ, ಕಪ್ಪು ಉಡುಪು, ಉದ್ದಿನ ಪಾಯಸ ದಾನ ಮಾಡುವುದು. ಹನುಮಾನ್ ಪೂಜೆ. ಶನಿಯ ಕಠೋರ ಪರಿಣಾಮ ಕಡಿಮೆ ಮಾಡಲು ಹನುಮಾನ್ ಚಾಲಿಸಾ ಪಠಣ ಮಾಡುವುದು ಶ್ರೇಷ್ಠ. ಮಾರುತಿಯು ಭಕ್ತರಿಗೆ ಒಲಿಯುವ ಮೊದಲ ದೇವರು, ಅವನನ್ನು ಪೂಜಿಸಿ. ಶನಿವಾರ ಬಾಳೆಹಣ್ಣನ್ನು ಹನುಮಂತನಿಗೆ ಸಮರ್ಪಣೆ ಮಾಡುವುದು. ಪ್ರತಿದಿನ ರಾಮನಾಮ ಜಪ ಓಂ ಶ್ರೀರಾಮಾಯ ನಮಃ ಮಾಡಿದರೆ ಶನಿಯ ಪ್ರಭಾವ ಕಡಿಮೆ. ದಾನ ಮತ್ತು ಸೇವೆ. ಶನಿವಾರ ಕಪ್ಪು ಬಟ್ಟೆ, ಕಪ್ಪು ಎಳ್ಳು ಅಥವಾ ನೀಲಕಂಠ ಹಕ್ಕಿಗೆ ಆಹಾರ ನೀಡುವುದು. ಜೊತೆಗೆ ಶನಿದೇವನ ವಾಹನ ಕಾಗೆಗಳಿಗೆ ಆಹಾರ ನೀಡಿ. ಶನಿದೇವ ಒಲಿಯುತ್ತಾನೆ. ನಾಯಿಗಳಿಗೆ ಅಥವಾ ಕಪ್ಪು ನಾಯಿಗಳಿಗೆ ಆಹಾರ ತಿನ್ನಿಸುವುದು ಶನಿಯ ಪ್ರಭಾವ ಕಡಿಮೆ ಮಾಡುತ್ತದೆ. ಅಂಧಾಶ್ರಮ ಅಥವಾ ಅನಾಥಾಶ್ರಮದಲ್ಲಿ ಸೇವೆ ಮಾಡಿದರೆ ಶನಿಯ ಕೃಪೆ ಪ್ರಾಪ್ತಿಯಾಗಬಹುದು. ನಿರ್ಗತಿಕರಿಗೆ ಲೋಹದ ವಸ್ತುಗಳನ್ನು, ಉಪಕರಣಗಳನ್ನು ಅವರ ಜೀವನಕ್ಕೆ ನೆರವಾಗುವಂತೆ ದಾನ ಮಾಡುವುದು ಶನಿಯ ಪ್ರಭಾವ ಕಡಿಮೆ ಮಾಡುತ್ತದೆ. ಆಧ್ಯಾತ್ಮಿಕ ಮತ್ತು ಜಪ. ಶನಿಯ ಅಷ್ಟೋತ್ತರ ಶತನಾಮಾವಳಿ ಪಠಣ ಮಾಡಿದರೆ ಜೀವನದಲ್ಲಿ ಶಾಂತಿ ಮತ್ತು ಸಂಪತ್ತು ಬರಬಹುದು. ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡಿದರೆ ಶನಿಯ ಕೆಟ್ಟ ಫಲಗಳು ಕಡಿಮೆಯಾಗುತ್ತವೆ. ಪ್ರತಿದಿನ ನೀಲಾಂಜನ ಸಂವಾಸಂ ರವಿಪುತ್ರ ನೇಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಪಠಿಸಿದರೆ ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ. ವಾಸ್ತು ಮತ್ತು ಗ್ರಹ ಶಾಂತಿ ಪರಿಹಾರ. ದೇವರ ಮನೆಯಲ್ಲಿ ಶನಿ ಯಂತ್ರ ಇರಿಸಿಕೊಳ್ಳುವುದು. ಕೆಲಸದ ಸ್ಥಳದಲ್ಲಿ ಶನಿ ಮಂತ್ರವನ್ನು ಪ್ರತಿ ಹಗಲು 11 ಬಾರಿ ಜಪಿಸುವುದು. ನೀಲ ಬಣ್ಣದ ವಸ್ತ್ರಧಾರಣೆ ಕೆಲವೊಮ್ಮೆ ಶುಭಕರ. ಜೀವನ ಶೈಲಿ ಮತ್ತು ಮನೋಭಾವ. ಶನಿಯ ಒಲವು ಪಡೆಯಲು ಸತ್ಯವಂತಿಕೆ, ಶ್ರಮ ಮತ್ತು ಶಿಸ್ತಿನ ಜೀವನ ಅಗತ್ಯ. ದುಡುಕಿನಿಂದ ತೀರ್ಮಾನ ತೆಗೆದುಕೊಳ್ಳದೆ ತಾಳ್ಮೆಯಿಂದ ಆಲೋಚಿಸಿ ಕೆಲಸ ಮಾಡಬೇಕು. ಗರ್ಭಿಣಿಯರು, ವೃದ್ಧರು ಮತ್ತು ಅನಾಥರಿಗೆ ಸಹಾಯ ಮಾಡಿದರೆ ಶನಿಯ ಕೃಪೆ ತಕ್ಷಣವೇ ಸಿಗಬಹುದು. ಆರ್ಥಿಕ ಪ್ರಗತಿ ಹೆಚ್ಚಿಸಲು ಹೊಸ ವೃತ್ತಿ ಅಥವಾ ಉದ್ಯೋಗಾವಕಾಶಗಳತ್ತ ಗಮನಹರಿಸಿ. ಶನಿವಾರ ಹೊಸ ಹಣಕಾಸು ಪ್ರಾರಂಭಗಳು ಮಾಡದೆ ಗುಪ್ತ ಶತ್ರುಗಳಿಂದ ಎಚ್ಚರಿಕೆಯಿಂದ ಇರಬೇಕು. ಸಣ್ಣ ಮಠ ಅಥವಾ ಶನಿ ದೇವಸ್ಥಾನಕ್ಕೆ ಹಣ್ಣುಗಳು ಅಥವಾ ಎಣ್ಣೆ ದಾನ ಮಾಡಿದರೆ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗಬಹುದು. ಶನಿಯ ಕೊನೆಯ ಹಂತದ ಸಾಡೆಸಾತಿಗೆ ಭಯಗೊಂಡು ಇರುವುದಕ್ಕಿಂತ ಶ್ರದ್ಧೆಯಿಂದ ಪರಿಹಾರಗಳನ್ನು ಅನುಸರಿಸಿದರೆ ಆರ್ಥಿಕ ಸ್ಥಿರತೆ, ಶನಿಯ ಕೃಪೆ ಹಾಗೂ ಅದೃಷ್ಟ ಬರಬಹುದು. ಶ್ರಮ, ತಾಳ್ಮೆ, ಧರ್ಮ ಮತ್ತು ಸೇವೆ ಶನಿಯ ಪರೀಕ್ಷೆಯಲ್ಲಿ ಗೆಲುವು ಸಾಧಿಸುವ ಸಿದ್ಧ ಸೂತ್ರಗಳು. ಶನಿಯ ಕೃಪೆ ನಿಮಗೆಲ್ಲರಿಗೂ ದೊರಕಲಿ. ಓಂ ನಮೋ ಶಂ ಶನೈಶ್ಚರಾಯ ನಮಃ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಹಾಗೂ ವಿವರವಾದ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.